4. ಮ್ಯಾಥ್ ಅಂದ್ರೆ ಎಷ್ಟು? ಹೇಗೆ ಮಾಡಿರ್ಬೋದು ಇದನ್ನ ನೋಡಿ. ಸಿ ಅಂದ್ರೆ ಎಷ್ಟು ಅಕ್ಷರ? ಸಿ ಎಷ್ಟನೇ ನಂಬರ್ ಇದೆ? 3 ಇದೆ. ಎ ಅಂದ್ರೆ 1, ಟಿ ಅಂದ್ರೆ 20. ಇವೆಲ್ಲ ಕೂಡಿಸಿದ್ರೆ ಎಷ್ಟಾಯ್ತು? 24. ಇದೇ ಕೋಡಿಂಗ್ ಡಿಕೋಡಿಂಗ್. ಹೌದಾ? ಮ್ಯಾಥ್ ಅಂದ್ರೆ ಎಷ್ಟು? ಎಂ ಅಂದ್ರೆ ಎಷ್ಟು? ಎಷ್ಟು? 13. ಎ ಅಂದ್ರೆ 1, ಟಿ ಅಂದ್ರೆ 20. ಎಲ್ಲ ಕೂಡಿಸಿ ನೋಡೋಣ. 34. ವೆರಿ ಗುಡ್. 34. ಈ ಲಾಜಿಕಲ್ ಇಲ್ಲಿ ಯಾವ ಲಾಜಿಕ್ ಅನ್ನು ಹಾಕಿರ್ತಾರೆ ಅದೇ ಲಾಜಿಕ್ ಅನ್ನ ಇಲ್ಲಿ ಬಳಸ್ಕೋಬೇಕಾಗಿದೆ. ಇದೇ ಕೋಡಿಂಗ್ ಡಿಕೋಡಿಂಗ್. ಇಲ್ಲಿ ಲೆಟರ್ಸ್ ಅಲ್ಲಿ ಬನ್ನಿ. ಸುಮನ ಅನ್ನೋದನ್ನ ಅನಾಮುಸ್ ಅಂತ ಬರೆದಿದ್ದಾರೆ. ಏನು ಅರ್ಥ ಆಯ್ತಾ ಇದು? ಏನು ಅರ್ಥ ಆಗಿಲ್ಲ ನೋಡಿ. ಉಲ್ಟಾ. ವೆರಿ ಗುಡ್. ಈ ಎ ಫಸ್ಟ್ ಬಂತು, ಇದು ಎನ್ ಇಲ್ಲಿ ಬಂತು ನೋಡಿ. ಹೌದಾ? ನೋಡಿ. ಓಕೆ, ಇದು ಉಲ್ಟಾ. ಈಗ ಉಲ್ಟಾ ಫಸ್ಟ್ ಯಾವ್ದು ಬರಿಬೇಕು? ಎ. ಆಮೇಲೆ ಯಾವ್ದು ಬರಿಬೇಕು? ಎಸ್. ಆಮೇಲೆ ಯಾವ್ದು ಬರಿಬೇಕು? ಏನಾ? ಹಾ ಸಾರಿ, ಎ. ಆಮೇಲೆ ಎನ್. ಆಮೇಲೆ ಎ. ಆಮೇಲೆ ಎಂ. ಅಸ್ನಾಮ ಅಂತ ಇದೆ. ಮಾನಸ ಹೋಗಿ ಏನಾಗಿದೆ ಅನ್ನೋದು ಮುಖ್ಯ ಅಲ್ಲ. ಇಲ್ಲಿ ಯಾವ ರೀತಿ ಕೋಡಿಂಗು ಡಿಕೋಡಿಂಗು ಸೆಟ್ ಮಾಡಿದಾನೆ ಅನ್ನೋದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದು ನಂಬರ್ಸ್ ಅನ್ನು ಸೆಟ್ ಮಾಡಿರ್ಬೋದು, ಅಥವಾ ಲೆಟರ್ಸ್ ಅನ್ನ ಉಲ್ಟಾ ಪಲ್ಟಾ ಮಾಡಿರ್ಬೋದು, ಅಥವಾ ಲೆಟರ್ಸ್ ಅನ್ನ ಗ್ಯಾಪ್ ಕೊಟ್ಟು ಮಾಡಿರ್ಬೋದು. ಈಗ ಆಸನ ಅಂತ ಇದೆ. ಓಕೆ, ಒಂದು ಲೆಟರ್ ಯಾವ್ದಿದೆ? ಆಸನ ಅಂತಿದೆ. ಈ ಲೆಟರ್ಗೆ ಓಕೆ ಈ ತರ ಮಾಡ. ಹೇಗೆ ಜೋಡಿಸಿದಾನೆ ಇದನ್ನ? ಹೇಗೆ ಜೋಡಿಸಿದಾನೆ? ಇಲ್ಲಿ ಇನ್ನೊಂದು ಲೆಟರ್ ಇದೆ. ಈಗ ಮಾಮೂಸ್ ಅಂತಿದೆ. ಓಕೆ, ಈ ಲೆಟರ್ ಅನ್ನ ಹೇಗೆ ಮಾಡ್ತೀವಿ ನೋಡಿ. ಇಲ್ಲಿ ಉಲ್ಟಾ ಮಾಡಿದ. ಏನ ಕೊನೆ ಅಕ್ಷರ ಯಾವುದು? ಜೆಡ್. ಎಸ್ ಅನ್ನ ಉಲ್ಟಾ ಮಾಡಿದಾಗ ಯಾವ ಅಕ್ಷರ ಬರುತ್ತೆ? ಎಸ್ ಅನ್ನ ಉಲ್ಟಾ ಮಾಡಿದಾಗ ಉಲ್ಟಾ ರಿವರ್ಸ್ ಬನ್ನಿ. ಯಾವ್ದು ಬರುತ್ತೆ? ಎಚ್ ಬರುತ್ತೆ. ಎ ಅನ್ನ ಉಲ್ಟಾ ರಿವರ್ಸ್ ಬನ್ನಿ. ಯಾವ್ದು ಬರುತ್ತೆ? ಜೆಡ್ ಬರುತ್ತೆ. ಎನ್ ಅನ್ನ ಉಲ್ಟಾ ಮಾಡಿ ಯಾವ್ದು ಬರುತ್ತೆ? ಎಂ ಬರುತ್ತೆ. ನೋಡಿ, ಎಂ ಬರುತ್ತೆ. ನೋಡಿ, ಈಗ ಎಂ ಅನ್ನ ಉಲ್ಟಾ ಮಾಡಿ ಯಾವ್ದು ಬರುತ್ತೆ? ಎನ್. ಎ ಅನ್ನ ಉಲ್ಟಾ ಮಾಡಿ ಯಾವ್ದು ಬರುತ್ತೆ? ಎಂ ಅನ್ನ ಉಲ್ಟಾ ಮಾಡಿ ಯಾವ್ದು ಬರುತ್ತೆ? ಯು ಅನ್ನ ಉಲ್ಟಾ ಮಾಡಿ ಯಾವ್ದು ಬರುತ್ತೆ? ಎಫ್. ಎಸ್ ಅನ್ನ ಉಲ್ಟಾ ಮಾಡಿ ಯಾವ್ದು ಬರುತ್ತೆ? ಎಚ್. ಇದೊಂದು ತರ. ಓಕೆ, ಇನ್ನೊಂದು ತರ ಮಾಡಿರ್ತಾನೆ. ಓಕೆ, ಆನಂದ. ಓಕೆ, ಆನಂದ. ಓಕೆ, ಬಿ ಓ ಬಿ ಇ ಬಿ. ಆನಂದಕ್ಕೆ ಹಿಂಗ್ ಮಾಡಿ ಏನ್ ಮಾಡಿದ? ಈಗ ಯಾವ ರೀತಿ ಕೊಟ್ಟಿರ್ಬೋದು? ಹೇಳಿ ನೋಡೋಣ. ಎದ ಮುಂದಿನ ಲೆಟರ್ ಯಾವುದು? ಬಿ. ಎನ್ ದ ಮುಂದಿನ ಲೆಟರ್ ಯಾವುದು? ಓ. ಎ ದ ಮುಂದಿನ ಲೆಟರ್ ಯಾವುದು? ಡಿ ದ ಮುಂದಿನ ಲೆಟರ್ ಯಾವುದು? ಎ ದ ಮುಂದಿನ ಲೆಟರ್ ಯಾವುದು? ಓಕೆ, ಅರ್ಥ ಆಯ್ತಾ?
ಕೋಡಿಂಗ್ ಡಿಕೋಡಿಂಗ್ ಮಾಡೋಣ. ಈಗ ಕ್ವಶನ್ಸ್ ಹೋಗೋಣ.